ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅದ್ರ ಬಗ್ಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೀವು ನೋಡಬಹುದು. ಈಗ ಮನಸ್ಸಲ್ಲಿ ಏನಿದೆ, ಸಪೋರ್ಟ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಸೆರೆನಿಟಿ, ಇಲ್ಲೊಂದು ಲಿಸನ್. ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಈ ಟೈಮಲ್ಲಿ ನೀವು ಅವ್ರಿಗೆ ಅಡ್ವೈಸ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಆದ್ದರಿಂದ ನನ್ನ ಮಾತನ್ನು ಕೇಳಿಸ್ಕೊ, ನಾನು ಹೇಳೋದನ್ನು ಕೇಳಿಸ್ಕೊ, ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನಲ್ಲಿ ನಿಮ್ದೇನೇ ಇರಬಹುದು, ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಹಾಗೆ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ಸೆರೆನಿಟಿ ಇದೆ, ನೆಮ್ಮದಿ ಇದೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಏನೋ ಒಂದು ಕೆಲವು ವಿಷಯಗಳನ್ನ ನಡೆಸ್ಕೊಡೋಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಅದರಿಂದ ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ವಿತ್ ಯು ನೋ ಮ್ಯಾಟರ್ಸ್ ವಾಟ್ ಎವರ್ ಇಟ್ ಈಸ್. ಮುಂದೆ ಏನೇ ಆಗಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಹಾಗೆ ಹೇಳ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಬಂದಿರೋದು ಅವ್ರಿಗೆ ಸಂತೋಷ ಇದೆ. ಇಲ್ಲೇನೋ ಇನ್ಸ್ಪಿರೇಷನ್ ಇದೆ ನಿಮ್ಮಿಂದ ಅವ್ರಿಗೆ. ಅವರ ಫೀಲ್ ಗುಡ್ ಫ್ಯಾಕ್ಟರ್ ನೀವಾಗಿದ್ದೀರಾ. ಆದರೆ ಯಾವುದೋ ಕೆಲವು ನಿಮ್ಮ ಮಾತುಗಳನ್ನ ಅವ್ರಿಗೆ ನಡೆಸ್ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ಯೋಚನೆ ಇದೆ, ಓವರ್ ಥಿಂಕಿಂಗ್ ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ಹೈ ಪ್ರಿಸ್ಟೆಸ್ ಬರ್ತಾ ಇದೆ, ದಿ ಮೂನ್ ಕಾರ್ಡ್ ಬರ್ತಾ ಇದೆ, ಹಾಗೆ ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ 6 ಆಫ್ ಕಪ್ಸ್ ಇದೆ. ಇಲ್ಲಿ ಅವರು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರು ಹಾಗನ್ನಿಸ್ತಾ ಇದೆ. ಆದ್ದರಿಂದ ನೀವು ಅಡ್ವೈಸ್ ಕೊಡೋದು ಅವ್ರಿಗಿಷ್ಟ ಆಗ್ತಾ ಇಲ್ಲ. ಆದರೆ ನಿಮ್ಮಿಬ್ಬರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದಿದೆ. ಈ ಟೈಮಲ್ಲಿ ಯಾಕೋ ಅವರು ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಓವರ್ ಥಿಂಕಿಂಗ್ ಇದೆ ಅಂತ ಹೇಳಿದೆ. ಆದರೆ ಮನಸ್ಸಲ್ಲಿ ಏನೋ ಬೇಜಾರಿದೆ, ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ. ಆದರೆ ಇಮೋಷನಲ್ ಆಗಿ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಎಷ್ಟೋ ಸರಿ ಕೆಲವು ಸಂಬಂಧಗಳನ್ನ ಮುಂದುವರ್ಸೋಕ್ಕಾಗಲ್ಲ, ಆದರೆ ಬಿಡೋಕ್ಕೂ ಆಗಲ್ಲ. ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಆತ್ಮೀಯತೆ ಬೆಳೆದಿರುತ್ತೆ. ಹೆಚ್ಚು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಲ್ಲ, ಮಾತಾಡ್ತಾ ಇಲ್ಲ. ಆದರೆ ಮನಸ್ಸಲ್ಲೇ ಏನೇನೋ ಭಾವನೆಗಳಿದೆ, ಏನೇನೋ ಯೋಚನೆಗಳಿದೆ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಆದರೆ ಏನೋ ಕೆಲವು ಮಾತುಗಳನ್ನ ನಡೆಸ್ಕೊಡೋಕ್ಕಾಗ್ತಾ ಇಲ್ಲ. ಹಿಂದೆ ಏನೇನೋ ಪ್ರಾಮಿಸ್ ಮಾಡಿರಬಹುದು, ಈ ಟೈಮಲ್ಲಿ ಅದನ್ನು ನಡೆಸ್ಕೊಡೋಕ್ಕಾಗದಿರೋದ್ರಿಂದ ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ದಿ ಹರ್ಮಿಟ್ ಬರ್ತಾ ಇದೆ, ಹಾಗೆ ಹೆರೋಫೆಂಟ್ ಇದೆ, ಮತ್ತೊಂದು 2 ಆಫ್ ವ್ಯಾಂಡ್ಸ್ ಇದೆ. ಇಲ್ಲೊಂದು ಸ್ಟಾರ್ ಕಾರ್ಡ್ ಇದೆ, ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಕೆಲವರು ಇಲ್ಲಿ ಯಾವುದೋ ಫಂಕ್ಷನಲ್ಲಿ ಭೇಟಿಯಾಗಿದ್ದೀರಾ, ಆತ್ಮೀಯತೆ ಬೆಳೆದಿದೆ. ಕೆಲವ್ರಿಗೆ ಮದುವೆನೂ ಆಗಿದೆ. ಮದುವೆ ಆಗಿದ್ರೂ ಒಂದೊಂದು ಸರಿ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅವ್ರು ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಅದರಿಂದ ನಿಮ್ಮ ಆಗಾಗ ಬೇಜಾರಾಗ್ತಾ ಇರುತ್ತೆ. ಅವ್ರಿಗೂ ಮೆಂಟಲ್ ಡಿಸ್ಟರ್ಬೆನ್ಸಸ್ ಇದೆ, ಹಾಗೆ ನಿಮಗೂ ಯೋಚನೆಗಳಿದೆ, ಏನೋ ಕನ್ಫ್ಯೂಷನ್ಸ್ ಇದೆ ಅನ್ನೋದಿದೆ. ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿರೋದ್ರಿಂದ ನಿಮಗೇನೋ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ದೇವರಲ್ಲಿ ಬೇಡ್ಕೊಳ್ಳೋದಿದೆ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಆಗಾಗ ನಿಮಗೇನೋ ಕನ್ಫ್ಯೂಸ್ ಆಗ್ತಾ ಇದೆ, ಏನೋ ಡೌಟ್ಸ್ ಬರ್ತಾ ಇದೆ. ಅವ್ರು ಸೈಲೆಂಟ್ ಆಗಿರೋದು ನಿಮಗಿನ್ನೂ ಅನುಮಾನಗಳು ಹೆಚ್ಚಾಗಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಇದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ. ಫ್ರೆಂಡ್ಲಿನೆಸ್, ಹಾಗೆ ದಿ ನ್ಯೂ ವಿಷನ್,
ಮತ್ತೊಂದು ರೆಬೆಲ್, ಹಾಗೆ ಕ್ರಿಯೇಟರ್ ಬರ್ತದೆ, ಮತ್ತೊಂದು ಶೇರಿಂಗ್. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ, ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಇಲ್ಲಿ ತುಂಬ ಜನ ಮದುವೆ ಆಗಿರೋರಿದ್ದೀರಾ, ಏನೋ ಇಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅನುಮಾನಗಳಿದೆ, ಆದರೆ ಅವರನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಅವರು ನಿಮಗೆ ನನ್ನನ್ನು ಅರ್ಥ ಮಾಡ್ಕೋ, ನಾನು ನಿನಗೆಲ್ಲ ಥರದ ಸಪೋರ್ಟ್ ಕೊಡ್ತೀನಿ, ಆದರೆ ಕೆಲವು ವಿಷಯಗಳನ್ನ ನಾನು ಏನೂ ಮಾಡೋಕ್ಕಾಗಲ್ಲ, ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಏನಿದೆ ಕೇಳೋಣ. ಏನೋ ಉತ್ತರಕ್ಕಾಗಿ ನೀವು ಕಾಯ್ತಾ ಇದ್ದೀರಾ, ಅವರಿಂದ ಏನೋ ಡೌಟ್ಸ್ ಇದೆ, ಆದರೆ ಅವರೇನು ಹೇಳ್ತಾ ಇಲ್ಲ ಅನ್ನೋದಿದೆ. ಆಗಾಗ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ, ಅದರಿಂದ ನಿಮ್ಗೆ ಇನ್ನೂ ಅನುಮಾನಗಳು ಹೆಚ್ಚಾಗಿದೆ. ಆದರೆ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಲಿನೆಸ್ ಇದೆ. ಆ ದೇವರು ಮಾಡಿದಂತಹ ಸಂಬಂಧ ಆಗಿದೆ. ತುಂಬ ಜನ ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅಂತ ಹೇಳಿದೆ. ಲೈಫ್ ಶೇರ್ ಮಾಡ್ಕೊಂಡಿದ್ದೀರಾ, ಇಬ್ಬರೂ ಕಷ್ಟ ಸುಖಗಳನ್ನ ಹಂಚ್ಕೊಂಡಿದ್ದೀರಾ. ಆದ್ರೂ ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಹಾಗೆ ಇದು ಟೆಂಪ್ರವರಿ ಅನ್ನೋದೂ ಇದೆ. ಸ್ವಲ್ಪ ಕಾಲ ಇದು ಹೀಗೆ ಮುಂದುವರಿಯುತ್ತೆ. ನೀವು ಅವರನ್ನು ಅರ್ಥ ಮಾಡಿಕೊಂಡಾಗ, ಅವರಲ್ಲಿ ನಂಬಿಕೆ ಇಟ್ಕೊಂಡಾಗ ಇದೆಲ್ಲ ಸರಿಯಾಗ್ತಾ ಹೋಗುತ್ತೆ. ಯಾವುದೇ ಕಷ್ಟ ಬರಲಿ, ಏನೇ ಸಮಸ್ಯೆ ಇರಲಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಏಂಜಲ್ಸ್ ನಿಮ್ಗೆ ಏನು ಆನ್ಸರ್ಸ್ ಕೊಡ್ತಾರೆ, ಏನು ಅಡ್ವೈಸ್ ಕೊಡ್ತಾರೆ ಹಾಗೆ ಕೇಳೋಣ. ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಇನ್ ದಿ ನಿಯರ್ ಫ್ಯೂಚರ್, ಹಾಗೆ ಲೆಟ್ ಗೋ ಅನ್ನೋದಿದೆ, ಮತ್ತೊಂದು ವಿತ್ ಇನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಎಸ್ ಅಂತ ಬರ್ತಾ ಇದೆ. ಎಲ್ಲ ಸರಿಯಾಗುತ್ತೆ, ಆ ದೇವರಲ್ಲಿ ನಂಬಿಕೆ ಇಡಿ. ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ನಂಬಿಕೆ ಇಡಿ. ಇವೆಲ್ಲ ವಿಷಯಗಳಿಂದ ತಲೆ ಕೆಡಿಸ್ಕೊಂಡಿದ್ದೀರಾ, ಮಾನಸಿಕವಾಗಿ ಅಂಥ ನೆಮ್ಮದಿ ಇಲ್ಲ, ಆತಂಕ ಇದೆ. ಆದರೆ ಮುಂದೆ ಇದೆಲ್ಲ ಇಂಪ್ರೂವ್ ಆಗುತ್ತೆ ಅನ್ನೋದಿದೆ. ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಇನ್ ದಿ ನಿಯರ್ ಫ್ಯೂಚರ್ ನಿಮ್ಮ ಹೆಲ್ತ್ ಇಶ್ಯೂಸ್ಗಳೆಲ್ಲ ಗ್ರ್ಯಾಜುಯಲ್ ಆಗಿ ಹೀಲ್ ಆಗ್ತಾ ಬರುತ್ತೆ ಅನ್ನೋದು ಇದೆ. ನಿಮ್ಮ ನೆಗೆಟಿವಿಟಿಗಳನ್ನ ಲೆಟ್ ಗೋ ಮಾಡಿ, ಓವರ್ ಥಿಂಕಿಂಗ್ ಕಡಿಮೆ ಮಾಡಿ. ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋದಿದೆ, ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಬರೋದಿದೆ. ಇದಕ್ಕೆಲ್ಲ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಇವತ್ತಿನ ದಿವಸ ನಿಮಗೆ ಸಪೋರ್ಟ್ ಕೊಡಬೇಕು ಅನ್ನೋದಿದೆ. ನಿಮ್ಮ ಬಗ್ಗೆ ಕೇರಿಂಗ್ ಭಾವನೆ ಇದೆ. ಏನೋ ಅನುಮಾನಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಿನ್ನಿಂದ ನನ್ನ ಜೀವನದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಏನೇ ಕಷ್ಟ ಸುಖಗಳು ಬರಲಿ, ನಾನು ನಿನ್ನ ಜೊತೆ ಇರ್ತೀನಿ, ಹಾಗೆಲ್ಲ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವೆಲ್ಲ ನಿಮ್ಮ ಅನುಮಾನಗಳು, ನಿಮ್ಮ ಆತಂಕಗಳು, ಇದೆಲ್ಲ ದಿನ ಕಳೆದ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಆದ್ದರಿಂದ ಆ ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಾಗಿರಲಿ, ನೆಗೆಟಿವಿಟಿ ಆಗಿರಲಿ, ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.